ಎಲ್ಲರಿಗೂ ನಮಸ್ಕಾರ. ಅತಿ ಸುಲಭವಾಗಿ ಮನ್ಯಾಗ ಕಡ್ಲಿ ಹಿಟ್ಟಿಂದು ದ್ವಾಣಿ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸುಲಭವಾಗಿ ಮಕ್ಕಳು ಕೇಳಿಬಿಟ್ಲೆ ದಿಢೀರ್ನ ಮನ್ಯಾಗ ಮಾಡ್ಬೋದು ನೋಡ್ರಿ. ಈಗ ಮಾಡೋ ರೆಸಿಪಿ ಹೆಂಗಂತ ನೋಡೋಣ ನೋಡ್ರಿ. ಈಗಷ್ಟು ಹಸೆ ಹಿಟ್ಟು ತೊಗೊಂಡನಿ. ಈಗ ದಾಣಿ ಮಾಡೋಕೆ ಇಷ್ಟು ಹಸೆ ಹಿಟ್ಟು ತೊಗೊಂಡ್ರಿ ನಾನು. ಈಗ ಈ ಗೋಲಿಗೆ ಹಾಕ್ಯಂತ ನೋಡ್ರಿ. ಒಂದು 3 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರಿ. ಅಕ್ಕಿ ಹಿಟ್ಟು ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಯಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಅಜ್ವಾನ ತಿಕ್ಕಿ ಅಜ್ವಾನ ಹಾಕ್ಯಂತೇನ್ರಿ. ಸೋಡಾ ಹಾಕ್ಬಾರ್ದ್ರಿ ಇದಕ್ಕೆ, ಅಜ್ವಾನ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಕಲರ್ ಜಾಸ್ತಿ ಬೇಕಂದ್ರೆ ರೀ, ಹಸೆ ಕಡ್ಲೆ ಹಿಟ್ಟಿದ್ದು ಬಜ್ಜಿ ಬೋಂಡ ಮಾಡ್ತಾವಲ್ರಿ ಆ ಹಿಟ್ರಿ ಇದು. ಒಂದು ಸ್ವಲ್ಪ ಕಲರ್ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಯಬೇಕ್ರಿ. ಸ್ವಲ್ಪ ಅರ್ಶಿನ ಹಾಕ್ಯಂದಿನಿ. ಈಗ ಎಣ್ಣೆ ಕಾಯಕ್ಕಿಟ್ಟನ್ರಿ. ಒಂದು ಸ್ವಲ್ಪ ಕಾದದ್ದು ಎಣ್ಣೆ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಕಾದೈತ್ರಿ. ಈಗ ಎಣ್ಣೆ ಹಾಕ್ತೀನಿ. ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಯಬೇಕು. ಈಗ ಇದನ್ನು ಸವಾನ್ಯಾಗ ಮಿಕ್ಸ್ ಮಾಡಕ್ರಿ. ಅಕ್ಕಿ ಹಿಟ್ಟು ಹಾಕ್ಲಿಕ್ರೆ ನಡಿತೈತ್ರಿ, ಹಂಗೆ ಹಸೆ ಹಿಟ್ಟಿಲೆ ಮಾಡ್ಬೋದು. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಯನ್ರಿ, ನೀವು ಹಸೆ ಹಿಟ್ಟಿಲಷ್ಟ ಆದರೂ ಮಾಡ್ಬೋದು ರೀ. ನೀರು ಸ್ವಲ್ಪ ಹಾಕ್ಯಂಡು ಕಲಸಿಬೇಕ್ರಿ. ತೀರ ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಗಟ್ಟಿ ಇರ್ಬೇಕಲ್ರಿ ದಾಣಿಗೆಲ್ರಿ ಇದು. ನೋಡ್ರಿ ಈ ಥರ ಹದ ಆಗೈತ್ರಿ ಇದು. ಈಗ ಶಾಂಡಿಗೆ ಒತ್ತಳ ತೊಗೊತೇನೆ ರೀ. ನೋಡಿರಿ ಶಾಂಡಿಗೆ ಇರ್ತಾವಲ್ರಿ, ಒತ್ತಳ ಬಂದಿರ್ತಾವ್ರಿ, ಸೆಟ್ಟಿಂಗ್ಸ್ ಬಂದಿರ್ತಾವ್ರಿ, ದೊಡ್ಡ ಸಣ್ಣ. ನಾನು ಈ ಸೈಜ್ ತೊಗೊಂಡೆ ನೋಡ್ರಿ. ಮನ್ಯಾಗ ಸುಲಭವಾಗಿ ಮಾಡ್ಬೋದು ರೀ ಒತ್ತಳಲ್ಲಿ. ಈಗ ಇದಕ್ಕೆ ಎಣ್ಣೆ ಹಚ್ಚಿಟ್ಕೊಂಡ್ರಿ. ಇಲ್ಲಿ ಒಳಗೆ ಸುತ್ತಲಿ ಎಣ್ಣೆ ಹಚ್ಚೇನ್ರಿ. ಈಗ ಇದಕ್ಕೆ ಹಾಕ್ಯಂತ ನೋಡ್ರಿ. ಈಗ ದಾಣಿ ಹಿಟ್ಟು ಹಾಕ್ಯಂತ ನೋಡ್ರಿ. ಕಲಸಿಟ್ಟವಲ್ರಿ. ನಾ ಇಲ್ಲಿ ಸ್ವಲ್ಪ ಮಾಡಾಕತ್ತೇನ್ರಿ, ನೀವು ಜಾಸ್ತಿ ಬೇಕಂದ್ರೆ ಮಾಡ್ಕೊಬೋದ್ರಿ. ನೋಡ್ರಿ ಈ ಥರ ಸಣ್ಣ ಹೋಲತ್ತಲ್ರಿ, ಇದು ಹಿಂಗೆ ತೊಗೊಂಡ್ರಿ. ತಿರುಗಿಸಿದ್ರೆ ಹಿಂಗೆ ಬರ್ತೈತೆ ನೋಡ್ರಿ. ಈಗ ತಿರುಗಿಸಿದ್ರೆ ಹಿಂಗೆ ಬರ್ತೈತಲ್ರಿ. ಈಗ ಸುಲಭವಾಗಿ ದಾಣಿ ಈಗ ಎಣ್ಣೆ ಕರಿಯೋದು ಹೆಂಗಂತ ನೋಡೋಣ ಬರ್ರಿ. ಈಗ ಗ್ಯಾಸ್ ಹಚ್ಚಿಟ್ಟನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಕಾದತ್ತೇನ ಚೆಕ್ ಮಾಡ್ತೀನಿ. ಎಣ್ಣೆ ಕಾದತ್ರಿ, ಜಾಸ್ತಿ ಉರಿ ಇಡಬಾರ್ದ್ರಿ ಇದಕ್ಕೆ. ಈಗ ದಾಣಿ ಬಿಡೋದು ತೋರಿಸ್ತೀನಿ ನೋಡ್ರಿ. ಇಷ್ಟು ಸುಲಭವಾಗಿ ಉರಿ ಸಣ್ಣ ಇಟ್ಕೊಂಡ್ರಿ. ಎರಡು ಕಡೆ ಬೆಂದ್ಬಿಡ್ತಾವ್ರಿ. ಎಣ್ಣೆ ಜಾಸ್ತಿ ಹಾಕಿದ್ರೆ ಎರಡು ಕಡೆ ಬೆಂದ್ಬಿಡ್ತಾವ್ರಿ. ಹಿಂಗೆ ಹೊಳಿಸಾದ್ರೆ ಹಾಕ್ಯಬೋದು. ನೋಡ್ರಿ ಎಷ್ಟು ಸುಲಭವಾಗಿ ಹೊಳಿಸಿಕ್ಕೆ. ಎಣ್ಣೆ ಹಾಕಿರ್ತಾವಲ್ರಿ, ಒಂದು ಸ್ವಲ್ಪ ಹಗುರಾಗಿ ಬರ್ತಾವ್ರಿ. ಈಗ ಇವನ್ನ ತಕ್ಕಂತಾನೆ ನೋಡ್ರಿ. ಎಷ್ಟು ಮಸ್ತ್ ಬಂತು. ಈಗ ಇನ್ನೊಮ್ಮೆ ದಾಣಿ ಮಾಡೋದು ತೋರಿಸ್ತೇನೆ ರೀ. ಇನ್ನೊಂದು ಸಲ ಹಾಕ್ಯಂತೇನೆ ರೀ. ನೋಡ್ರಿ ಎಷ್ಟು ಮಸ್ತ್ ಬಂದ. ಈಗ ಇನ್ನೊಮ್ಮೆ ದಾಣಿ ಮಾಡ್ತೇನೆ ನೋಡ್ರಿ.
ಎಷ್ಟು ಚಂದ ಉಬ್ಬಿ ಬರ್ತಾವೆ ನೋಡಿರಿ. ಈಗ ಹೊಳೆ ಸಿಕ್ಕಿಂತೀನಿ ನೋಡಿರಿ. ಈಗ ರೆಡಿ ಆಗ್ಯಾವ್ರಿ, ಇವು ತೆಗಿತೀನಿ ನೋಡಿರಿ. ನೋಡಿರಿ ಮನ್ಯಾಗ ಮಕ್ಳುಗಳಿಗೆ ಸೇವು ಡಾಣಿ ಕೇಳಿದಾಗ ದಿಢೀರ್ನ ಮನ್ಯಾಗ ಮಾಡ್ಬೋದು ನೋಡಿರಿ ಸುಲಭವಾಗಿ. ಈಗ ಓಸು ಹಿಂಗೆ ಮಾಡ್ಕೊಂಡು ಬಂದು ತೋರಿಸ್ತೀನಿ ರೀ ನಿಮ್ಗೆ. ನೋಡಿರಿ ಎಷ್ಟು ಸುಲಭವಾಗಿ ಮನ್ಯಾಗ ಡಾಣಿ ಮಾಡ್ಬೋದು ನೋಡಿರಿ. ಸ್ವಲ್ಪ ಹಿಟ್ಟಿನಿಂದ ಇಷ್ಟು ಡಾಣಿಗೆ ನೋಡಿರಿ ಸುಲಭವಾಗಿ ಮಾಡ್ಬೋದು. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.